ಮಹಾನ್ ಭಾವನ್ನ ಕಾಪಾಡಬೇಕು ಅಂತಾನೆ ತಾನೆ ನೀವು ಸುಳ್ಳು ಸಾಕ್ಷಿ ಹೇಳಿದ್ದು. ಈ ನಿಮ್ಮ ಮಗ ಅಭಿ ಜೈಲ್ ಸೇರ್ತಾನೆ, ನೀವಲ್ಲ ಆ ದೇವ್ರೆ ಅಡ್ಡ ಬಂದ್ರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ಈ ನಿಮ್ಮ ಸೊಸೆ ಮೊದಲನೇ ಸರಿ ನಿಮ್ ಮುಂದೆ ಹಾಕ್ತಾ ಇರೋ ಸವಾಲಿದು. ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಬಿಡಿ, ತರಕಾರಿ ನಾನು ಹೆಚ್ಚಿಕೊಡ್ತೀನಿ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ತಗೊಳ್ಳಿ, ನೀರು ಕುಡೀರಿ. ನನಗೆ ಗೊತ್ತಮ್ಮ, ಸಿರಿ ಆಡಿದ ಮಾತಿಂದ ನಿಮಗೆ ತುಂಬ ಬೇಜಾರಾಗಿದೆ ಅಂತ. ಇದೆಲ್ಲ ಯಾಕಾಗ್ತಿದೆ ಒಂದು ಗೊತ್ತಾಗ್ತಿಲ್ಲ. ನೀವೇ ಹೀಗೆ ಅಳ್ತಾ ಕೂತ್ರೆ ಮನೇಲಿ ಎಲ್ಲರೂ ಮಂಕಾಗ್ಬಿಡ್ತಾರಮ್ಮ. ಸಮಾಧಾನ ಮಾಡ್ಕೊಳ್ಳಿ. ಈ ಆಕ್ಸಿಡೆಂಟಿಂದ ಏನೇನೋ ನಡೀತಿದೆ, ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ನೀವು ಸಾಕ್ಷಿ ಹೇಳ್ದೇ ಇರೋದು, ಅವಿ ಮತ್ತೆ ಅಭಿ ಇಬ್ರು ನಡವಳಿಕೆನೂ ಚೇಂಜ್ ಆಗಿರೋದು, ಅವರಿಬ್ರು ವಿಚಿತ್ರವಾಗಿ ಬಿಹೇವ್ ಮಾಡ್ತಿರೋದು, ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಇದ್ದ ಹಾಗೆ ಈಗಿಲ್ಲ. ಅವ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅನ್ಸುತ್ತೆ. ನಿಧಿನೂ ತುಂಬ ವಿಚಿತ್ರವಾಗಿ ಆಡ್ತಿದ್ದಾಳೆ. ಸಿರಿ ಬಂದು ಅಭಿ ಮೇಲೆ ಆರೋಪ ಮಾಡ್ತಿದ್ದಾಳೆ. ಇದೆಲ್ಲ ಏನಮ್ಮ? ಮನ್ಸಲ್ಲಿ ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ ಪ್ಲೀಸ್ ಅಮ್ಮ. ಸುಳ್ಳು ಸಾಕ್ಷಿ ಹೇಳೋ ಅಂಥ ಕೆಲಸ ನೀವು ಮಾಡಿದ್ದೀರಾ ಅಂದರೆ ಸತ್ಯ ಅನ್ನೋದು ನಿಮ್ಮ ಮನಸ್ಸಲ್ಲಿ ಕೆಂಡದ ಹಾಕಿ ಸುಡ್ತಿದೆ ಅಂತ ನನಗೆ ಗೊತ್ತು. ನೀವಾಗಲಿ ಮನೆಯವರಾಗಲಿ ಏನು ಅನ್ನೋದು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಮತ್ತೆ ಏನು ಯಾರನ್ನೂ ಕೇಳಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ಸತ್ಯ, ನೀವೆಲ್ಲರೂ ಏನೇ ಮಾಡಿದ್ರೂ ಅದು ಒಳ್ಳೆ ಕಾರಣಕ್ಕೆ, ಒಳ್ಳೆ ಉದ್ದೇಶಕ್ಕೆ ಆಗಿರುತ್ತೆ. ಬರೋ ಕಷ್ಟಗಳನ್ನ ಎದುರಿಸಿ ಮತ್ತೇನೋ ಮಾಡಕ್ಕೆ ಹೊರಟಿದ್ದೀರಾ ಅಂದರೆ ಅದು ದೊಡ್ಡ ನಿರ್ಧಾರನೇ ಆಗಿರುತ್ತೆ. ಯೋಚನೆ ಮಾಡಬೇಡಿ ಅಮ್ಮ. ದೇವಾನು ದೇವತೆಗಳೇ ಧರ್ಮನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟೋ ಸಲ ಸುಳಿನ ದಾರಿ ಹಿಡಿದಿದ್ದಾರೆ, ಸಂಚುಗಳನ್ನ ಮಾಡಿದ್ದಾರೆ. ಆದರೆ ಅವ್ರ ಉದ್ದೇಶ ಧರ್ಮನೇ ಆಗಿರುತ್ತೆ. ಈಗಲೂ ಅಷ್ಟೇ, ಸತ್ಯ ಧರ್ಮ ಗೆದ್ದೇ ಗೆಲ್ಲುತ್ತೆ. ಎಲ್ಲರಿಗೂ ಒಳ್ಳೇದಾಗತ್ತೆ. ನಮಗೆ ಬಂದಿರೋ ಕಷ್ಟಗಳೆಲ್ಲ ಮಂಜಿನಾಗ ಕರ್ಗೋಗುತ್ತೆ. ಆದರೆ ನೀವು ಧೈರ್ಯವಾಗಿರಬೇಕು ಅಮ್ಮ. ನೀವೇ ನಮ್ಮೆಲ್ರಿಗೂ ಶಕ್ತಿ. ನೀವೇ ಹೀಗೆ ಅಳ್ತಾ ಕೂತ್ರೆ ನಮ್ಮಿಂದ ನೋಡೋಕ್ಕಾಗಲ್ಲ ಅಮ್ಮ. ಏನಾಯ್ತು ಇವಳಿಗೆ? ಯಾಕೆ ಹೀಗೆ ಓಡಾಡ್ತಾ ಇದ್ದಾಳೆ? ತಿಂದಿದ್ದೇನಾದರೂ ಅರ್ಗಿಸ್ಕೋತಾ ಇದ್ದಾಳ ಹೇಗೆ? ಸೊಸೆ ಮುದ್ದ, ಇದೇನಮ್ಮ ಮನೆಯಲ್ಲೇ ವಾಕಿಂಗ್ ಶುರು ಮಾಡ್ಕೊಂಬಿಟ್ಟಿದ್ಯಾ? ಮಾಡು. ವಾಕಿಂಗ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾದರೂ ಕೊಡ್ತೀಯ ಮಗು? ಮಾವ, ಮೊದಲೇ ಟೆನ್ಷನಲ್ಲಿ ಇದ್ದೀವಿ. ನೀವು ಮತ್ತೆ ಬಾಯಿ ಬಂದಾಗ ಮಾತಾಡಿ ತಲೆ ಕೆಡಿಸ್ಬೇಡಿ. ತಿನ್ನಕ್ಕೇನಾದರೂ ಕೊಡಮ್ಮ, ಹೊಟ್ಟೆ ಹಸಿತಿದೆ ಅಂದರೆ ತಲೆ ಕೆಡಿಸ್ಬೇಡಿ ಅಂತೀಯಲ್ಲಮ್ಮ. ಏಯ್, ತಲೆ ಅಷ್ಟೇ. ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವೇನೋ ನಿನಗೆ? ದತ್ತ ಮಹಾಪ್ರಭುಗಳು ದಯಮಾಡಿ ಕೋಪ ಮಾಡ್ಕೋಬಾರ್ದು. ತಿನ್ನಕ್ಕೇನು ಇಲ್ಲದೆ ಇದ್ರೆ ಏನಂತೆ, ಬಿಸಿಯ ಕಾಫಿನಾದರೂ ಕುಡಿಬೋದಲ್ಲ. ಸೊಸೆ ಮುದ್ದು ಬೇಡ ಬಿಡಮ್ಮ, ನಾನೇ ಮಾಡ್ಕೊಂಡು ನಾನೇ ಕುಡ್ಕೋತೀನಿ. ನಿಂತ್ಕೊಳ್ಳಿ. ಹೇಳಿ ತಾತ. ತುಳಸಿ ಮನೆಗೆ ಹೋಗಿದ್ಯಾ? ಅಲ್ಲಿಗಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ಗೂ ಹೋಗಿ ಅಭಿ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಸಿರಿ, ನೀನು ಇಷ್ಟೆಲ್ಲ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಯಾಕೆ ಯೋಚಿಸ್ಬೇಕು?
ಅವ್ರು ಮಾಡಿರೋ ತಪ್ಪನ್ನ ನನ್ನ ಗಂಡನ ತಲೆ ಕಟ್ಟಬೇಕಾದ್ರೆ ಅವ್ರೇನಾದರೂ ಯೋಚಿಸಿದ್ರಾ? ನನ್ನ ತಂದೆನ ಕೊಲೆ ಮಾಡಿ ನನ್ನ ಗಂಡನ ಜೈಲಿಗೆ ಕಳಿಸ್ಬೇಕಾದ್ರೆ ನನ್ನ ಪರಿಸ್ಥಿತಿ ಏನಾಗಬಹುದು ಅಂತ ಏನಾದರೂ ಯೋಚಿಸಿದ್ರಾ? ನಿನಗೇನು ಉತ್ತರ ಕೊಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಸೊಗಲಾಡಿ. ನೋಡು, ನಿನ್ನ ಈ ದುಃಖ, ಆವೇಶ, ಕೋಪ, ಹಠ ಇದೆಲ್ಲ ಸರಿನೇ. ಆದರೆ ಅಭಿ ಆಕ್ಸಿಡೆಂಟ್ ಮಾಡ್ದ ಅಂತ ಹೇಳ್ತಿದ್ದೀಯಲ್ಲ, ಅದು ಮಾತ್ರ ಸರಿಯಲ್ಲ ಕಣೋ. ನಿಮಗೆ ಸರಿ ಅನ್ನಿಸ್ದೇ ಇರಬಹುದು, ಆದರೆ ನನಗಂತೂ ಗೊತ್ತು ಈ ಆಕ್ಸಿಡೆಂಟ್ ಮಾಡಿರೋದು ಅವನೇ ಅಂತ. ಈ ಶ್ರೀಮಂತರು ಮನೆಯವರೇ ಇಷ್ಟೇ ಅಲ್ವಾ, ತಾವು ಮಾಡಿರೋ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕಿ ತಾವೇನು ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ಜಾರ್ಕೋತಾರೆ. ಸಿರಿ, ಆ ಮನೇಲಿ ಬರೀ ಶ್ರೀಮಂತಿಕೆ ಮಾತ್ರ ಅಲ್ಲ, ಹೃದಯವಂತಿಕೆನೂ ಇದೆ. ಆ ಮನೇಲಿರೋರೆಲ್ಲ ಸ್ವಾರ್ಥಿಗಳಲ್ಲ ಸಿರಿ, ಮನಸ್ಸಲ್ಲಿ ಪ್ರೀತಿ ತುಂಬಿಕೊಂಡಿರೋರು. ಹಾಗಂತ ನೀನು ಅನ್ಕೊಂಡಿರ್ಬೋದು, ಆದ್ರೆ ನಾನು ಅನುಭವಿಸ್ತಾ ಇರೋ ನೋವು ನನಗೆ ಮಾತ್ರ ಗೊತ್ತು. ಬರೀ ಅವ್ರ ಮನೆಯವ್ರು ಮಾತ್ರ ಅಲ್ಲ, ತುಳಸಿ ಅಮ್ಮಂಗೂ ಅವ್ರ ಹೆತ್ತ ಮಗಂಗಿಂತ ಆ ಶ್ರೀಮಂತರ ಮಕ್ಕಳೇ ಹೆಚ್ಚಾಗ್ಬಿಟ್ರು. ಬಾಯಿ ಮುಚ್ಚು ಸೋಗಲಾಡಿ. ನಿನ್ನ ಮೇಲೆ ರೇಗೋದಕ್ಕೂ ನನಗೆ ಮನಸ್ಸಾಗ್ತಾ ಇಲ್ಲ. ಆದರೆ ತುಳಸಿ ಬಗ್ಗೆ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ ಸೋಗಲಾಡಿ. ಪಾಪ ಅವಳು ಯಾವ ಪರಿಸ್ಥಿತಿನಲ್ಲಿದ್ದಾಳೋ ಏನೋ, ನೀನು ದುಡುಕಿ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಓಹೋ, ನಿಮಗಾಗಲೇ ಕಾಲ್ ಮಾಡಿ ವಿಷಯ ಮುಟ್ಸಿದಾರಾ? ಛೆ, ಇಷ್ಟು ವರ್ಷದಿಂದ ನೀನು ಅವಳನ್ನು ನೋಡ್ತಾ ಇದ್ದೀಯ. ತುಳಸಿಗೆ ಆ ಥರದ ಬುದ್ಧಿ ಇದೆಯಾ? ಮಹೇಶನಿಗೆ ನಾನು ಫೋನ್ ಮಾಡಿದ್ದೆ, ಅವನಿಂದ ಎಲ್ಲ ತಿಳ್ಕೊಂಡೆ. ಅದೇನೇ ಇರಬಹುದು ತಾತ, ಆದರೆ ಅವರೆಲ್ಲರೂ ಸೇರಿ ನನ್ನ ಗಂಡನ್ನ ಜೈಲಿಗೆ ಕಳಿಸೋ ನಿರ್ಧಾರ ಮಾಡಬಾರ್ದಿತ್ತು. ನಾನು ಮಾತ್ರ ನನ್ನ ಹೋರಾಟ ನಿಲ್ಲಿಸಲ್ಲ. ಹೋರಾಟ ಮಾಡೋದೇನೋ ಸರಿ ಸೊಗಲಾಡಿ, ಆದರೆ ಹೋರಾಟ ಮಾಡೋವಾಗ ವಿವೇಚನೆ ಕಳ್ಕೋಬಾರ್ದು. ಈಗ ನಾನಿರೋ ಪರಿಸ್ಥಿತಿಲಿ ನಾನು ಮಾಡ್ತಾ ಇರೋದೆಲ್ಲ ಸರಿಯಾಗೇ ಕಾಣಿಸ್ತಿದೆ ತಾತ. ಕ್ಷಮಿಸಿ ನಿಮಗೆ ಎದುರು ಮಾತಾಡಿದ್ದಕ್ಕೆ. ನಿಮಗೆಲ್ಲ ಏನಾಗಿದೆ? ನಾನು ಬೇಡ ಬೇಡ ಅಂದ್ರೆ ಮತ್ತೆ ಯಾಕೆ ಬರ್ತಾ ಇದೆಯಾ? ಆ ಸಿರಿ ಬೇರೆ ಕಾರ್ ನಿಂದು ಅಂತ ಅನುಮಾನ ಪಡ್ತಿದ್ದಾಳೆ. ಅಂಥದ್ರಲ್ಲಿ ನಿಮ್ಮ ಪದೇ ಪದೇ ಇಲ್ಲಿಗೆ ಬಂದರೆ ಈ ವಿಷಯ ಸುಮ್ಮನೆ ದೊಡ್ಡದಾಗುತ್ತೆ. ಸಿರಿಯವರು ನನ್ನ ಬಗ್ಗೆ ಅನುಮಾನ ಪಡ್ತಿರೋದು ಒಂದು ರೀತಿ ಒಳ್ಳೇದೇ ಆಯಿತು. ಅದರಿಂದನಾದರೂ ನೀನು ಆಚೆ ಬಂದು ಎಲ್ಲರೂ ನೋಡ್ಕೊ. ನಾನು ಒಳಗಿರ್ತೀನಿ, ನೀನು ಆಚೆ ಇದ್ದರೆ ಎಲ್ರಿಗೂ ಧೈರ್ಯ. ನಾನು ಆಚೆ ಇರೋದ? ನಾನೇನಾದರೂ ಆಚೆ ಇದ್ದಿದ್ದರೆ ನಿನಗೆರಡು ಬಿಟ್ಟು ಮನೆ ವಾಪಸ್ ಕಳಿಸ್ತಾ ಇದ್ದೆ. ಸುಮ್ಮನೆ ಮಕ್ಕಳಾಗಿ ಏನೇನೋ ಮಾತಾಡಬೇಡ, ಮನೆಗೆ ಹೋಗು. ಈ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅಂತ ಒಪ್ಕೊಂಡಾಗಿದೆ. ಅದೇನಕ್ಕೆ ಶಿಕ್ಷೆ ಇದ್ರೂ ನನಗೆ ಆಗಬೇಕು. ಗಲ್ಲಿಗಂತೂ ಹಾಕಲ್ಲ. ಕಾನೂನು ಪ್ರಕಾರ ಏನು ಶಿಕ್ಷೆ ಆಗುತ್ತೋ ಅದನ್ನು ಅನುಭವಿಸಿ ನಾನೇ ಬರ್ತೀನಿ. ಅಲ್ಲಿವರೆಗೂ ಮನೆಯವರೆಲ್ಲ ಗೊಳೋ ಅಂತ ಅಳ್ತಿರ್ಬೇಕಾ? ಸಿರಿಯವ್ರು ನಿನಗೋಸ್ಕರ ಕಾದು ಕಾದು ನಲಾಡ್ತಿರ್ಬೇಕಾ? ನೀನು ಅರೆಸ್ಟ್ ಆದಾಗಿಂದ ಅಮ್ಮ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ಲ. ಪ್ರತಿ ಕ್ಷಣ ನಿನ್ನ ಯೋಚನೆಯಲ್ಲೇ ಇರ್ತಾರೆ. ನಿಧಿ ನಿನಗೋಸ್ಕರ ಅಳದಿರೋ ಕ್ಷಣನೇ ಇಲ್ಲ. ಇಷ್ಟೆಲ್ಲ ಆಗ್ತಿದ್ರು ನೀನು ಮಾತ್ರ ಲಾಕಪ್ ಒಳಗಡೆ ನೆಮ್ಮದಿಯಾಗಿರ್ಬೇಕಾ? ನಿನ್ನ ಪರವಾಗಿ ಸಾಕ್ಷಿ ಹೇಳ್ತಿಲ್ಲ ಅಂತ ಸಿರಿ ಅಮ್ಮನ ವಿರುದ್ಧವಾಗಿ ನಿಂತಿದ್ದಾರೆ. ಅಮ್ಮ ಮಕ್ಕಳ ಥರ ಇದ್ರವರು. ಈಗ ಸಿರಿ ಅಮ್ಮನ ಶತ್ರು ಹಾಗೆ ನೋಡ್ತಿದ್ದಾರೆ. ಇದನ್ನೆಲ್ಲ ನೋಡೋಕ್ಕೆ ಹಿಂಸೆ ಆಗ್ತಿದೆ. ದಯವಿಟ್ಟು ಅಮ್ಮಂಗೆ ಹೋಗಿ ಹೇಳು. ಸಿರಿ ಆವೇಶದಲ್ಲಿ ಏನೇನೋ ಮಾತಾಡ್ತಾ ಇದ್ದಾಳೆ. ತಂದೆನ ಕಳ್ಕೊಂಡಿರೋ ನೋವಲ್ಲಿದ್ದಾಳೆ. ಅವಳೇನೇ ಮಾತಾಡಿದ್ರು ಬೇಜಾರು ಮಾಡ್ಕೊಬೇಡ ಅಂತ. ಅಮ್ಮಂಗೆ ಇದೆಲ್ಲ ಅರ್ಥ ಆಗ್ತಿದೆ. ಆದರೆ ಅವರಿಬ್ಬರ ಮಧ್ಯೆ ಇದ್ದಿದ್ದ ಪ್ರೀತಿ ನಿನಗೋಸ್ಕರ ಮನಸ್ತಾಪ ಆಗಿ ಬದಲಾಗ್ತಿದೆ. ಇಷ್ಟೆಲ್ಲ ಆಗಬೇಕಾ? ಅದ್ರ ಬದಲು ನಾನೇ ಲಾಕಪ್ಪಲ್ಲಿ ಇರ್ತೀನಿ, ನೀನು ಆಚೆ ಬಾ. ಅಮ್ಮ ಮತ್ತು ಸಿರಿ ಖುಷಿಯಾಗಿರ್ತಾರೆ. ಇದನ್ನು ಮಕ್ಕಳಾಟ ಅಂದ್ಕೊಂಡ್ಯಾ? ಸ್ವಲ್ಪ ದಿನ ನಾನಿದ್ದು ಇನ್ನು ಸ್ವಲ್ಪ ದಿನ ನೀನಿರೋಕ್ಕೆ. ಈ ಕೇಸಲ್ಲಿ ನಾನು ಅರೆಸ್ಟ್ ಆಗಿದ್ದೀನಿ. ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. ನೀನು ರೀತಿ ಪದೇ ಪದೇ ಬಂದು ತೊಂದರೆ ಕೊಡಬೇಡ. ನೀನು ಮಾತ್ರ ಅಲ್ಲ, ಮನೆಯವ್ರು ಯಾರು ಇಲ್ಲಿಗೆ ಬರಬೇಡಿ. ಸ್ವಲ್ಪ ದಿನ ನನ್ನ ಮರೆತು ಎಲ್ಲರೂ ನೆಮ್ಮದಿಯಾಗಿದ್ಬಿಡಿ. ನಾನೇ ಶಿಕ್ಷೆ ಮುಗಿಸ್ಕೊಂಡು ಆಚೆ ಬರ್ತೀನಿ.
ಓಹೋ ದೊಡ್ಡ ಮನುಷ್ಯ, ಹೊರಗಡೆ ಯಾರು ಹೇಗಾದರೂ ಇರಲಿ, ನೀನು ಮಾತ್ರ ಲಾಕಪ್ ಒಳಗಡೆ ನೆಮ್ಮದಿಯಾಗಿರ್ಬೇಕು ಅಂತ ಆಸೆ ಪಡ್ತಿದ್ಯಾ? ಆಯಿತು, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ನೀನು ಇಲ್ಲಿಂದ ಹೊರಡು. ಹಾಗೆ ಅಮ್ಮನ ಚೆನ್ನಾಗಿ ನೋಡ್ಕೊ. ನೀವೆಲ್ಲರೂ ಜೊತೆಗಿದ್ರೆ ನಾನು ಅವ್ರ ಜೊತೆಗಿದ್ದ ಹಾಗೆ. ಆಯಿತು ಸರಿ, ನೀನು ಹುಷಾರು, ಊಟ ಮಾಡು. ಅಭಿ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಅಲ್ಲಿ ಏನಾಗಿರ್ಬೋದು? ಅಭಿನ ಎಂಕ್ವೈರಿ ಮಾಡಿ ಸೆಲ್ಲಿಗೆ ಏನಾದರೂ ಹಾಕಿದ್ರಾ? ಓ ಗಾಡ್, ಅಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಏನು ಮಾಡಲಿ? ಅಭಿ, ಅಭಿ, ನಿಂಗೇನಾಗಿಲ್ಲ ತಾನೆ? ಪೊಲೀಸರು ನಿಂಗೇನು ಮಾಡಲಿಲ್ಲ ತಾನೆ? ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರಾ? ಅಲ್ಲಿ ಏನಾಯ್ತು ಅಭಿ? ಯಾಕೆಷ್ಟು ಗಾಬರಿ ಆಗಿದೆ ದೀಪಿಕಾ? ಅಂಥದ್ದೇನೂ ಆಗಿಲ್ಲ, ಬರೀ ವಿಚಾರಣೆ ನಡೆದಿದ್ದಷ್ಟೇ. ಅಲ್ಲ ಅಭಿ, ಅವತ್ತೆಲ್ಲ ನೀನು ನನ್ನ ಜೊತೆಲೇ ಇದ್ದೆ, ಈ ಮನೆಯಲ್ಲೇ ಇದ್ದೆ. ಹಾಗಿರುವಾಗ ನೀನು ಈ ಆಕ್ಸಿಡೆಂಟ್ ಮಾಡೋಕ್ಕೆ ಹೇಗೆ ಸಾಧ್ಯ? ಇದು ಅನ್ಯಾಯ ಅಲ್ವಾ? ಆ ಸಿರಿ ಅವಳ ಗಂಡನ್ನ ಬಿಡ್ಸೋಕ್ಕೆ ನಿನ್ನ ಮೇಲೆ ಆರೋಪ ಮಾಡ್ತಿದ್ದಾಳೆ, ನಿನ್ನ ಸಿಕ್ಕಾಕ್ಸಿ ನಿನ್ನ ಜೈಲಿಗೆ ಕಳ್ಸಕ್ಕೆ ನೋಡ್ತಿದ್ದಾಳೆ. ಎಷ್ಟು ಕೆಟ್ಟ ಮನ್ಸಲ್ವಾ ಅವಳದು? ಹಾಗೆಲ್ಲ ಹೇಳ್ಬೇಡ ದೀಪಿಕಾ. ಅವ್ರ ಗಂಡನ ಬಿಡಿಸೋದಕ್ಕೆ ಸಿಕ್ಕಿರೋ ದಾರಿಲಿ ಹೋಗ್ತಿದ್ದಾರೆ. ತಂದೆನ ಕಳ್ಕೊಂಡಿದ್ದಾರೆ, ಗಂಡ ಜೈಲಲ್ಲಿದ್ದಾನೆ. ಇಂಥ ಟೈಮಲ್ಲಿ ಈ ಥರ ನಡ್ಕೊಳ್ಳೋದು ಸಹಜನೇ ಅಲ್ವಾ? ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಅವಳ ತಪ್ಪು ಏನೂ ಇಲ್ಲ ಅಂತಂದರೆ ತಪ್ಪು ಯಾರ್ದು ಅಭಿ? ನನಗೆ ಗೊತ್ತು, ನೀನಂತೂ ತಪ್ಪು ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಅದು ನಿಜನೇ ದೀಪಿಕಾ, ಆದರೆ ಆಕ್ಸಿಡೆಂಟ್ ಮಾಡಿರೋ ಕಾರು ನನ್ನ ಹೆಸರಲ್ಲಿರೋದು ಸತ್ಯನೇ ಅಲ್ವಾ? ಹಾಗಂದಾಗ ನನ್ನ ಮೇಲೆ ಅನುಮಾನ ಬಂದೇ ಬರುತ್ತೆ. ಬರೀ ಅನುಮಾನ ಏನು, ಅವತ್ತು ರಾತ್ರಿ ನಾನೇ ಹೋಗಿ ಆಕ್ಸಿಡೆಂಟ್ ಮಾಡಿರ್ಬೋದಲ್ವಾ? ಸ್ಟಾಪ್ ಇಟ್ ಅಭಿ, ಏನು ಮಾತಾಡ್ತಿದ್ಯಾ ನೀನು? ನೀನು ಈ ರೀತಿ ಅಪವಾದನ ನಿನ್ನ ಮೇಲೆ ಹಾಕ್ಕೊಂಡು ಅವನ್ನ ಸೇವ್ ಮಾಡಕ್ಕೆ ಹೊರಟಿದ್ಯಾ? ನೀನು ಹಾಗೇನಾದರೂ ಅವನ್ನ ಸೇವ್ ಮಾಡಿ ಜೈಲಿಗೆ ಹೋದರೆ ನಾನಂತೂ ಬದುಕಿರಲ್ಲ. ಅವಳು ಅವಳ ಗಂಡನಿಗೋಸ್ಕರ ಹೋರಾಟ ಮಾಡ್ತಿರ್ಬೋದು, ಆದರೆ ನಾನು ನನ್ನ ಗಂಡನಿಗೋಸ್ಕರ ಪ್ರಾಣನೇ ಬಿಟ್ಬಿಡ್ತೀನಿ. ನಾನು ಹಾಗೆ ಹೇಳ್ತಿಲ್ಲ ದೀಪಿಕಾ, ಯಾಕೆ ಇಷ್ಟು ಭಯ ಪಡ್ತಿದ್ಯಾ? ಸಮಾಧಾನ ಮಾಡ್ಕೊ, ಅಂಥದ್ದೆಲ್ಲ ಏನೂ ಆಗಲ್ಲ. ಡೋಂಟ್ ವರಿ, ಇನ್ವೆಸ್ಟಿಗೇಷನ್ ನಡೀತಿದೆಯಲ್ಲ, ಸೊ ಏನು ಬರುತ್ತೋ ಫೇಸ್ ಮಾಡೋಣ. ಬಿ ಬ್ರೇವ್. ಇಲ್ಲ ಅಭಿ, ಯಾವುದೇ ಕಾರಣಕ್ಕೂ ನಾನು ನಿನ್ನ ಬಿಟ್ಕೊಡಲ್ಲ. ಇದೇ ಕೊನೆ. ಇನ್ನೊಂದ್ಸಲ ಈ ವಿಷಯಕ್ಕೆ ಬೇರೆಯವ್ರ ಬಾಯಲ್ಲಿ ನಿನ್ನ ಹೆಸರೇನಾದರೂ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ. ನನಗೆ ನೀನು ಮುಖ್ಯ ಅಭಿ. ಯಾರು ಏನು ಅನ್ಕೊಂಡ್ರೂ ಪರವಾಗಿಲ್ಲ, ಗಂಡನ ವಿಷಯ ಅಂತ ಬಂದಾಗ ನಾನು ಖಂಡಿತ ಸ್ವಾರ್ಥಿ ಆಗೇ ಆಗ್ತೀನಿ. ನಾನು ನೀನಿಲ್ಲದೆ ಬದುಕಲ್ಲ ಅಭಿ. ಪೂರ್ಣಿ, ನೀನು ಹೋಗಿ ಮಲ್ಕು. ನಾನು ಮಾ, ನೀವು ಸುಮ್ಮನೆ ಮಲ್ಕೊಳ್ಳಿ. ನೀವು ಮಲ್ಗೋವರೆಗೂ ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ. ಕಣ್ಮುಚ್ಚಿ. ತುಳಸಿಯವ್ರು ಮಲಗಿದ್ರಾ? ಮೆಲ್ಲಗೆ ಮಾತಾಡಿ, ಅಮ್ಮ ಈಗಷ್ಟೇ ಮಲ್ಕೊಂಡ್ರು. ಬನ್ನಿ ಮಾವ, ಅಮ್ಮ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರು ನಿಮ್ಮದಾಗಿ ನಿದ್ದೆ ಮಾಡಲಿ. ಇತ್ತೀಚೆಗಂತೂ ಅವ್ರು ನಿದ್ದೆನೇ ಮಾಡ್ತಿಲ್ಲ. ಸಾರಿ ಪೂರ್ಣಿ, ನೀನು ತುಳಸಿಯವ್ರ ಬಗ್ಗೆ ತೋರಿಸ್ತಿರೋ ಕಾಳಜಿನ ನನಗೂ ತೋರ್ಸೋಕ್ಕಾಗ್ತಿಲ್ಲ. ಮಾವ, ಮನೆಯವ್ರನ್ನ ಎಲ್ಲರನ್ನೂ ಮಕ್ಕಳಾಗಿ ನೋಡ್ಕೊಳ್ತಾರೆ ಅಮ್ಮ. ಅಂಥದ್ರಲ್ಲಿ ನಾನು ಅವ್ರನ್ನ ಕಾಳಜಿ ಮಾಡೋದು ದೊಡ್ಡ ವಿಷಯನಾ? ಮನೆ ಪರಿಸ್ಥಿತಿ ಸದ್ಯಕ್ಕೆ ಸರಿ ಇಲ್ಲದೆ ಇರ್ಬೋದು, ಆದರೆ ಕಾಲ ಹೀಗೆ ಇರಲ್ಲ.
ಕೆಟ್ಟ ಕಾಲ ಕಳೆದು ಒಳ್ಳೆ ಕಾಲ ಬರಲೇಬೇಕು. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಲೇಬೇಕು. ಹೌದು ಪೂರ್ಣಿ, ಒಳ್ಳೆ ಕಾಲ ಬರೋವರೆಗೂ ತಾಳ್ಮೆಯಿಂದ ಕಾಯಬೇಕು. ಸರಿ, ನಾನು ತುಳಸಿಯವ್ರನ್ನ ನೋಡ್ಕೋತೀನಿ, ನೀನು ಹೊರಡು. ಸರಿ ಮಾವ, ನೀವು ಮಲ್ಕೊಳ್ಳಿ. ಇವತ್ತು ಸಿರಿ ಮಾತಾಡಿದ ಮಾತುಗಳು ನಿಮಗೆ ತುಂಬ ನೋವು ಕೊಟ್ಟಿದೆ ಅಂತ ನನಗೆ ಗೊತ್ತು. ಹಾಗಿದ್ರೆ ನೀವು ಸುಳ್ಳು ಹೇಳಿದ್ದು ಅಭಿನ ಉಳಿಸೋಕ್ಕ? ನಿಜವಾಗ್ಲೂ ಅಭಿನೇ ತಪ್ಪು ಮಾಡಿದರೆ ಶಿಕ್ಷೆ ಅಭಿಗೆ ಆಗಬೇಕೇ ಹೊರತು ಅವನನ್ನು ಉಳಿಸಿ ಸಮರ್ಥಕ್ಕೆ ಶಿಕ್ಷೆ ಕೊಡೋದು ನ್ಯಾಯ ಅಲ್ಲ. ಕಾನೂನಿನ ಮುಂದೆ, ನ್ಯಾಯದ ಮುಂದೆ ಎಲ್ಲರೂ ಒಂದೇ. ಸಂಬಂಧಗಳಿಗೋಸ್ಕರ ನ್ಯಾಯನ, ನೀತಿನ ಮೀರಬಾರ್ದು ತುಳಸಿಯವರೇ. ನಿಮ್ಮ ಒದ್ದಾಟ ನೋಡೋಕ್ಕಾಗ್ತಾ ಇಲ್ಲ ಮಾಧವ್ ಅವರೇ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನು ಹೇಳ್ದೆ ನಿಮ್ಮನ್ನು ಗೊಂದಲದಲ್ಲಿ ಸಿಕ್ಕಾಕ್ಸಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಮನೇಲಿ ಏನೇನೋ ನಡೀತಾ ಇದೆ. ಸಮರ್ಥಣ್ಣ ನನಗೋಸ್ಕರ ಅಂತ ಅರೆಸ್ಟ್ ಆದ. ಅದು ಸಾಲದು ಅಂತ ಆ ಆರೋಪ ಇವಾಗ ಅಭಿಭ್ರ ಮೇಲೆ ಬರ್ತಾ ಇದೆ. ನಂಗೆ ತುಂಬ ಭಯ ಆಗ್ತಿದೆ. ನಾನು ಒಬ್ಬಳು ಮಾಡಿರೋ ತಪ್ಪಿಂದ ಇಡೀ ಮನೆಯವ್ರು ಎಲ್ಲರೂ ಒದ್ದಾಡ್ತಿದ್ದಾರೆ. ಇದೆಲ್ಲ ಯಾಕೆ ಬೇಕು ಹೇಳಿ? ನಾನು ಸತ್ಯನ ಹೇಳ್ಬಿಡ್ತೀನಿ. ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ, ಆದರೆ ನಾನು ಎಲ್ಲರ ಮುಂದೆ ಸತ್ಯ ಹೇಳಲೇಬೇಕು. ಪ್ಲೀಸ್ ದೊಡ್ಡಮ್ಮ, ನನ್ನ ತಡಿಬೇಡಿ. ದೇವ್ರೆ, ನನಗೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ನೀ ಪುಟ್ಟ ಹುಡುಗಿ ಹೇಗಾದರೂ ಇದನ್ನೆಲ್ಲ ನಿಭಾಯಿಸೋಕೆ ಸಾಧ್ಯ? ಯಾಕೆಂತ ಪರೀಕ್ಷೆ ಈ ಹುಡುಗಿಗೆ? ನಿಧಿ, ಅದು ಏನಾಗುತ್ತೋ ಆಗಲಿ, ಆದರೆ ನೀನು ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ವಿಧಿ ಬರಹ ಏನಿರುತ್ತೋ ಅದೇ ಆಗತ್ತೆ. ನೀನು ಮಾತ್ರ ಧೈರ್ಯವಾಗಿರು. ಮನೇಲಿ ಇಷ್ಟೆಲ್ಲ ರಾತ ಅಂತ ನಡೀತಿದೆ. ನಾವೆಲ್ಲರೂ ಈ ಸಮಸ್ಯೆಗಳ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಡಿದ್ದೀವಿ. ಆದರೆ ನಿಧಿ ಬಗ್ಗೆ ಯಾರೂ ಯೋಚನೆ ಮಾಡಲಿಲ್ಲ. ಪಾಪ ತುಳಸಿಯವರು, ನಾವೆಲ್ಲರೂ ಅವ್ರ ಮೇಲೆ ರೇಗ್ತಿದ್ದೀವಿ. ಆದರೆ ಅವರು ನಿಧಿ ಬಗ್ಗೆ ಯೋಚನೆ ಮಾಡಿ ಅವಳಿಗೆ ಸಮಾಧಾನ ಮಾಡ್ತಿದ್ದಾರೆ. ಇಲ್ಲ, ಇದನ್ನೆಲ್ಲ ನಾನೇ ಸರಿ ಮಾಡಬೇಕು. ನಾನೇ ತುಳಸಿಯವ್ರ ಜೊತೆ ಮಾತಾಡಬೇಕು. ಇಲ್ಲಾಂದರೆ ಅವರೊಬ್ಬರೇ ಆಗ್ಬಿಡ್ತಾರೆ. ನಾನು ಅವ್ರ ಜೊತೆಲಿದ್ದೀನಿ ಅನ್ನೋ ಧೈರ್ಯ ಹೇಳಬೇಕು. ನಿಧಿ, ಹೊರಡು. ಏನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ನಿನ್ನ ಜೊತೆ ನಾನಿದ್ದೀನಿ. ನಾನು ಹೇಳೋವರೆಗೂ ನೀನು ಯಾವ ನಿರ್ಧಾರನೂ ತಗೋಬೇಡ. ಈಗ ಹೊರಡು. ತುಳಸಿಯವರೇ, ಈಗ ನನಗೆಲ್ಲ ಗೊತ್ತಾಯಿತು. ನೀವು ಯಾಕೆ ಇಷ್ಟು ಒದ್ದಾಡ್ತಾ ಇದ್ದೀರಾ ಅನ್ನೋದು ಈಗ ನನಗೆ ಅರ್ಥ ಆಯಿತು. ಮಾಧವರೇ, ಏನು ಹೇಳ್ತಾ ಇದ್ದೀರಾ? ಅಂದರೆ ನಿಮಗೆ ಎಲ್ಲ ವಿಷಯನೂ ನನಗೆ ಈಗ ಅರ್ಥ ಆಗ್ತಾ ಇದೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸಿ. ಯೋಚನೆ ಮಾಡಬೇಡಿ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಎಲ್ಲ ಸರಿ ಮಾಡ್ತೀನಿ. ಅಂದರೆ ಮಾಧವ್ ಅವ್ರಿಗೆ ನಿಧಿ ಬಗ್ಗೆ ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ, ಮಾಧವ್ ಅವ್ರು ಈ ಸತ್ಯನ ಹೇಗೆ ತಗೋತಾರೋ ಏನೋ. ಏನೇ ಆಗಲಿ ತುಳಸಿಯವರೇ, ಸಮರ್ಥ್ ಜೈಲಿಂದ ಆಚೆ ಬರಬೇಕು. ನ್ಯಾಯ ಗೆಲ್ಲಬೇಕು. ಮಾಧವ್ ಅವ್ರಿಗೆ ಎಲ್ಲ ವಿಷಯ ಗೊತ್ತಿದ್ದು ಹೀಗೆ ಹೇಳ್ತಾ ಇದ್ದೀರಲ್ಲ. ಸಮರ್ಥ ಜೈಲಿಂದ ಆಚೆ ಬಂದರೆ ನಿಧಿ ಜೈಲಿಗೆ ಹೋಗ್ಬೇಕಾಗತ್ತೆ. ಮನೆ ಮಗಳನ್ನ ಜೈಲಿಗೆ ಕಳ್ಸೋಕ್ಕಾಗತ್ತಾ ನಾವು? ತುಳಸಿಯವರೇ, ಏನು ಹೇಳ್ತಿದ್ದೀರಾ ನೀವು? ಸಮರ್ಥ ಜೈಲಿಂದ ಆಚೆ ಬಂದರೆ ನಿಧಿ ಜೈಲಿಗೆ ಹೋಗ್ಬೇಕಾಗತ್ತಾ? ಅಂದರೆ ಈ ಆಕ್ಸಿಡೆಂಟ್ ಮಾಡಿರೋದು ನಿಧಿನಾ?
ವಿಷಯ ಗೊತ್ತಿರ್ಲಿಲ್ವಾ? ನೀವು ಇಷ್ಟೊತ್ತು ನನ್ನ ಮಾತು ಕೇಳಿಸ್ಕೊಳ್ಳಿಲ್ವಾ? ಏನಾಗ್ತಿದೆ ಇಲ್ಲಿ? ಹಾಗಿದ್ರೆ ತಪ್ಪು ಮಾಡಿರೋದು ನಿಧಿನ? ಆಕ್ಸಿಡೆಂಟ್ ಮಾಡಿ ರವೀಂದ್ರ ಅವ್ರ ಸಾವಿಗೆ ಕಾರಣ ಆಗಿದ್ದು ನಮ್ಮ ನಿಧಿನ?